ಅದೇ 15,000 ಒಳಗಡೆ ಗೇರ್ ಅಥವಾ ವಿತೌಟ್ ಗೇರ್ ಎರಡು ನೋಡ್ತಾ ಇದ್ದೀವಿ. ಸಸ್ಪೆನ್ಷನ್ ಅಷ್ಟೇ ಈಸಿ ಸಾಫ್ಟ್ ಇರುತ್ತೆ ಆ್ಯಂಡ್ ಕ್ವಿಕ್ ರಿಲೀಸ್ ಇದೆ, ಡಿಸ್ಕ್ ಬ್ರೇಕ್ಸ್ ಇದೆ ಎರಡು ಸೈಡೂ ಆ್ಯಂಡ್ ಫುಲ್ಲಿ ಫ್ರೀ ವೀಲ್ಸ್ ಬರುತ್ತೆ ಸರ್. ಇದು ಗೇರ್ ಯಾವುದಿದೆ ಇದರಲ್ಲಿ ನಿಮಗೆ ಮೈಕ್ರೋ ಶಿಫ್ಟರ್ಸ್ ಬರುತ್ತೆ. ಇದು 15,500 ಆಗುತ್ತೆ ನೋಡಿ. ಸೊ ಇದರಲ್ಲೂ ನಿಮಗೆ 3x7 21 ಸ್ಪೀಡ್ ಗೇರ್ಸ್ ಬರುತ್ತೆ. ಇದು ಗೇರಲ್ಲಿ 15 KL ಬರುತ್ತೆ. ಅದೇ 15,000 ಒಳಗಡೆ ಗೇರ್ ಅಥವಾ ವಿತೌಟ್ ಗೇರ್ ಎರಡು ನೋಡ್ತಾ ಇದ್ದೀನಿ. ಓಕೆ ಸರ್, ಯಾವುದಿದೆ ತೋರಿಸಿ. ನಿಮಗೆ ನಾನ್ ಗೇರಲ್ಲಿ ಅಂದರೆ ಒನ್ ಆಫ್ ದ ಪ್ರೀಮಿಯಂ ಸೈಕಲ್ ಇದೆ, ಅದು ಲೂಸಿಫೈರ್ದು. ಓಕೆನಾ, ಇದರಲ್ಲಿ ಬಂದುಬಿಟ್ಟು ನಿಮಗೆ ಲೈಟ್ ವೆಯ್ಟ್ ಅಲಾಯ್ ಫ್ರೇಮ್ ಬರುತ್ತೆ. ನಿಮಗೆ 6061 ಅಲಾಯ್ ಫ್ರೇಮ್ ಬರುತ್ತೆ, ಲೈಟ್ ವೆಯ್ಟ್ ಮಿಷಿನ್ ಆ್ಯಂಡ್ ನಿಮಗೆ ಫುಲ್ಲಿ ಇಂಟರ್ನಲ್ ಕೇಬಲ್ಸ್ ಬರುತ್ತೆ ವಿತ್ ಡ್ಯುಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಮಾತ್ರ ಸಸ್ಪೆನ್ಷನ್ ಫ್ರಂಟ್ ಸಸ್ಪೆನ್ಷನ್ ಸರ್. ಬ್ಯಾಕಲ್ಲಿ MTB ಅಲ್ಲಿ ಇವಾಗ ಬ್ಯಾಕಲ್ಲಿ ಸಸ್ಪೆನ್ಷನ್ ಬರೋದಿಲ್ಲ. ಓಕೆನಾ, ಫ್ರಂಟಲ್ಲಿ ಮಾತ್ರ ಸಿಗುತ್ತೆ ನಿಮಗೆ. ಸಸ್ಪೆನ್ಷನು ಅಷ್ಟೇ ಈಸಿ ಸಾಫ್ಟ್ ಇರುತ್ತೆ ಆ್ಯಂಡ್ ಕ್ವಿಕ್ ರಿಲೀಸ್ ಇದೆ, ಡಿಸ್ಕ್ ಬ್ರೇಕ್ಸ್ ಇದೆ ಎರಡು ಸೈಡೂ ಆ್ಯಂಡ್ ಫುಲ್ಲಿ ಫ್ರೀ ವೀಲ್ಸ್ ಬರುತ್ತೆ ಸರ್. ಇದು ನಿಮಗೆ ನಾರ್ಮಲ್ ಹಳೆ ಸೈಕಲ್ ಥರ ಸ್ಟ್ರಗಲ್ ಪಡೋಂಗಿರಲ್ಲ, ಈಸಿ ಇರುತ್ತೆ. ನಾರ್ಮಲ್ ಸೈಕಲ್ಗಿಂತ ಲಿಟಲ್ ಬಿಟ್ ಈಸಿ ಇರುತ್ತೆ ನಿಮಗೆ. ಇದು ಕ್ರ್ಯಾಂಕ್ ಸೆಟ್ಟಲ್ಲಿ ಫುಲ್ ಬೇರಿಂಗ್ ಇರುತ್ತೆ, ಅದು ನಿಮಗೆ ಸಾಫ್ಟ್ನೆಸ್ ಲೈಕ್ ಹಾರ್ಡ್ ಇರೋದಿಲ್ಲ. ಕಾರ್ಡಿಯೋಗೆ ಇದು ಓಕೆ ಅಲ್ವಾ? ಹಾಂ ಸರ್, ಆಫ್ ರೋಡಿಂಗ್ ಕೋರ್. ಈಗ 15,000 ಒಳಗಡೆ ನಾವು ರೋಡ್ ಬೈಕ್ಸಿಗೆ ಹೋಗ್ತೀವಿ ಅಂದರೆ ನಿಮಗೆ 15K ಒಳಗಡೆ ರೋಡ್ ಬೈಕ್ಸ್ಗೆ ಹೋಗ್ತೀರಿ ಅಂದರೆ ನಿಮಗೆ ನಾನ್ ಗೇರಲ್ಲಿ ಅವೈಲಬಲ್ ಬರುತ್ತೆ. ನಾನ್ ಗೇರ್ ಮಾತ್ರ? ನಾನ್ ಗೇರ್. 15K ಒಳಗಡೆ ಗೇರ್ದು ಯಾವುದಿದೆ? ಗೇರ್ದಂದ್ರೆ ನಿಮಗೆ ಬನ್ನಿ ತೋರಿಸ್ತೀನಿ. ಗೇರ್ದು ಇದೆ ನಮ್ಮ ಹತ್ರ, ಬನ್ನಿ ಅದನ್ನು ಕೊಟ್ಬಿಡೋಣ. HRX ವರ್ಟೆಕ್ಸ್ ಅಂತ ಇದೆ. ಓಕೆ, ಇದು ಒಂದು ಬರುತ್ತೆ. ಇದು 15K ಅಂಡರಲ್ಲೇ ಬರುತ್ತೆ. ಬಟ್ ಇದು ವೆಯ್ಟ್ ಜಾಸ್ತಿ, ಹೈಟ್ ನಿಮಗೆ ಆಗೋದಿಲ್ಲ. ಆ್ಯಂಡ್ ಇದು ನೋಡ್ತೀರಾ, ಒನ್ ಆಫ್ ದ ಬೆಸ್ಟ್ ಇದೆ ಹೀರೋ. ಇದರಲ್ಲಿ ನಿಮಗೆ ಮೈಕ್ರೋ ಶಿಫ್ಟರ್ಸ್ ಬರುತ್ತೆ. ಇದು 15,500 ಆಗುತ್ತೆ ನೋಡಿ. ಓಕೆ, ಇದರಲ್ಲಿ ನಿಮಗೆ ಮೈಕ್ರೋ ಶಿಫ್ಟರ್ಸ್ ಬರುತ್ತೆ. ಯಾವ್ದು ಮೈಕ್ರೋ ಬೆಸ್ಟಾ ಶಿಮಾನೋ ಬೆಸ್ಟ್? ಶಿಮಾನೋ ಇಸ್ ಅಫ್ಕೋರ್ಸ್ಲಿ ಬೆಸ್ಟ್ ಸರ್. ಓಕೆ, ಸೊ ಇದರಲ್ಲೂ ನಿಮಗೆ 3x7 21 ಸ್ಪೀಡ್ ಗೇರ್ಸ್ ಬರುತ್ತೆ. ಇದು ಗೇರಲ್ಲಿ 15 KL ಬರುತ್ತೆ. ಓಕೆ, ಹೀರೋ ಸ್ಪ್ರಿಂಟ್ ಅಂದ್ಬಿಟ್ಟು. ಓಕೆನಾ, ಬಟ್ ಇದು ವೆಯ್ಟ್ ಜಾಸ್ತಿ ಬರುತ್ತೆ ವೆಯ್ಟ್ ಬರುತ್ತೆ ಸರ್. ಸ್ಟೀಲ್ ಫ್ರೇಮು ವೆಯ್ಟ್ ಬರುತ್ತೆ. ಔಟ್ ಬಾಂಡಿಂಗ್ ಕೇಬಲ್ಸ್ ಬರುತ್ತೆ ಇದರಲ್ಲೆಲ್ಲ. ಏನು ಕೇಬಲ್ಸು? ಔಟ್ ಸೈಡ್ ಕೇಬಲ್ಸ್ ಎಲ್ಲ ಗೇರ್ ಶಿಫ್ಟರ್ಸ್ ಔಟ್ ಸೈಡ್ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಾನ್ ಗೇರಲ್ಲಿ ನಿಮ್ಮ ಸೈಜಲ್ಲಿ ಇದೊಂದಿದೆ. ಇದು 29 ಇದು? ಹಾಂ ಸರ್, 29 ಇಂಚಸ್ ಇದು. ಓಕೆ, ಟ್ರೈ ಮಾಡ್ಬೋದು? ಟ್ರೈ ಮಾಡಿ ಅಫ್ಕೋರ್ಸ್ಲಿ. ಇದಕ್ಕೆ ಹಿಂಗಿದೆ ಸರ್ ಸೈಕಲ್ಲು. ಸೈಕಲ್ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅನಿಸ್ತಿದೆ. ಓಕೆ, ನೀವು ಇದ್ದಾದಮೇಲೆ ನಾನು ನಿಮ್ಗೆ ಇನ್ನೂ ಒಂದು ಸೈಕಲ್ ಕೊಡ್ತೀನಿ ನಿಮ್ಮ ಸೈಜ್ಗೆ ಆಗುವಂಥದ್ದು. ನೋಡಿ, HRX ಬ್ಲ್ಯಾಕ್ ಫೆರಿ. ಇದು ಚೆನ್ನಾಗಿದೆ. ಒಂಚೂರು ನಿಮ್ಮ ಬಜೆಟ್ಗಿಂತ ಇನ್ನೊಂಚೂರು ಜಾಸ್ತಿ ಬರುತ್ತೆ. ಎಷ್ಟು ಬರ್ಬೋದು? 500 to 1000 ಬರುತ್ತೆ. ಓಕೆನಾ, ಇದರಲ್ಲಿ ನಿಮಗೆ ಶಿಮಾನೋ ಟೋರ್ನಿ ಬರುತ್ತೆ ಗೇರ್ ಬಾಕ್ಸ್. ಓಕೆನಾ, ಬನ್ನಿ ತೋರಿಸ್ತೀನಿ. ಇದರಲ್ಲೂ ನಿಮಗೆ ಕ್ವಿಕ್ ರಿಲೀಸು, ಫ್ರಂಟ್ ಸಸ್ಪೆನ್ಷನ್ ಎಲ್ಲ ಬರುತ್ತೆ ಸರ್. 3x7 ಗೇರ್ಸ್ ಬರುತ್ತೆ, 21 ಸ್ಪೀಡ್ ಗೇರ್ ವಿತ್ ಸ್ಟೀಲ್ ಫ್ರೇಮ್, ಅಲಾಯ್ ರಿಮ್ಸ್ ಬರುತ್ತೆ ಆ್ಯಂಡ್ ಶಿಮಾನೋ ಟೋರ್ನಿ ಬರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೈಡು ಶಿಮಾನೋ ಟೋರ್ನಿ ಗೇರ್ ಬಾಕ್ಸ್ ಇದೆ. ಇದರಲ್ಲಿ ಹ್ಯಾಂಡಲ್ ವಿತ್ ಸೀಟ್ ಕೂಡ ಅಡ್ಜಸ್ಟಬಲ್ ಬರುತ್ತೆ. ಮೇಂಟೆನೆನ್ಸ್ ಹೆಂಗೆ ಸರ್? ಮೇಂಟೆನೆನ್ಸ್ ಬಂದುಬಿಟ್ಟು ನೀವು ಗೇರ್ ಶಿಫ್ಟಿಂಗ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಗೇರಿಗೆ ರೂಲ್ಸ್ ಇರುತ್ತೆ. ಸೊ ಬೇಸಿಕ್ಲಿ ನೀವು ಅದನ್ನು ಕ್ಲೀನಾಗಿ ಫಾಲೋ ಮಾಡ್ತೀರಿ ಅಂದರೆ ಮೇಂಟೆನೆನ್ಸ್ ಅಷ್ಟೊಂದು ಬರೋದಿಲ್ಲ. ಓಕೆ, ಆ ಥರ ನೀವು ವಾರಕ್ಕೆ ಒಂದು ಸಲ ಆಗಲಿ ಚೈನ್ ಕ್ಲೀನಿಂಗ್ ಆ ಥರ ಮಾಡಿದ್ರೆ ಅದೇನು ಇಶ್ಯೂ ಬರೋದಿಲ್ಲ. ಓಕೆ, ಆ್ಯಂಡ್ ಇನ್ನೊಂದು ಇದ್ರ ಡಿಸ್ಕ್ ಬ್ರೇಕಲ್ಲಿ ಇರೋದ್ರಲ್ಲೆಲ್ಲ ನೀವು ಡಿಸ್ಕ್ ಮಿಷಿನ್ಗೆ ಆಯಿಲ್ ಹಾಕೋ ತಪ್ಪು ಮಾಡಬಾರ್ದು ಅಷ್ಟೇ. ಆಯಿಲ್ ಹಾಕಬಾರ್ದು? ಓಕೆ, ನೀವು ಆಯಿಲ್ ಹಾಕ್ತೀರಾ ಅಂದರೆ ಡಿಸ್ಕ್ ಮಿಷಿನ್ ಸಾಫ್ಟ್ ಇರುತ್ತಲ್ಲ, ಸೊ ಹೋಗ್ಬಿಡುತ್ತೆ ಅದು. 29 ಇರೋದು ಇದೊಂದಿದೆ, ಹೀರೋ ಸ್ಪ್ರಿಂಟ್ ಒಂದಿದೆ ಆ್ಯಂಡ್ ಏನಿದೆ ಕಾಸ್ಟು ಸರ್? ಇದು ನಿಮಗೆ ಟಾಪ್ ಸರ್, ಇದು 25 ಏನೋ ಇದೆ. ಓಕೆ, ಬಟ್ ಇದು ಎಲ್ಲಿದ್ದು ಮೇಕ್? ಇದು ಇಂಡಿಯಾದ ಸರ್? ಇದು ಇಂಡಿಯಾ ಅಲ್ಲ, ಇಟಾಲಿ ಐ ಥಿಂಕ್. ಸ್ನೇಲ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಲೈಟ್ ವೆಯ್ಟ್ ಇದೆ, ಫುಲ್ಲಿ MTB ಸರ್, ಪ್ರಾಪರ್ MTB. ಇದರಲ್ಲಿ ಲಾಕ್ ಇನ್ ಲಾಕ್ ಔಟ್ ಸಸ್ಪೆನ್ಷನ್ ಬರುತ್ತೆ. ಶಿಮಾನೋ ಟೋರ್ನಿ TXZ ಗೇರ್ ಬಾಕ್ಸ್ ಬರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡು. ಓಕೆ,
ಗೇರ್ ಎಷ್ಟು? ಇದು 28 ಸರ್, ಇದು 24 ಸ್ಪೀಡ್ ಸರ್. 24. ಇದು ಟಾಪ್ ಪ್ರೀಮಿಯಂ ಸೈಕಲ್ ಸರ್. ಓಕೆ. ನಿಮಗೆ ಕಾಂಪಿಟೇಟರ್ ಅಂದರೆ ಇದಕ್ಕೆ ರ್ಯಾಲೆ ಬರುತ್ತೆ, ಕಾಂಟೆನೋ ಬರುತ್ತೆ. ಆ್ಯಂಡ್ ನಿಮಗೆ ದೊಡ್ಡ ದೊಡ್ಡ ಪ್ರೀಮಿಯಂ ಈ ಥರ ಇಂಪೋರ್ಟೆಡ್ ಯಾವ್ದಾವ್ದಿದೆ ಇಲ್ಲಿ? ಲೂಸಿಫೈರ್ ಇದೆ, ರಾಲೆ ಇದೆ. ಲೂಸಿಫೈರ್ ಇಂಪೋರ್ಟೆಡ್ ಇದೆ. ಹಾಂ ಸರ್, ಲೂಸಿಫೈರ್ ಇಂಪೋರ್ಟೆಡ್. ಅದು ಎಲ್ಲಿದೆ? ಅದು ಇಷ್ಟಲ್ಲಿನೇ 91 ಇದೆ. ಕಾಂಟೆನೋ ಒಂದು ಬಿಟ್ಟು 91 ಇಂಡಿಯಾ ತಾನೆ ಮೇಕ? KTM ಸರ್. ಹಾಂ, KTM 91 KTMದ. ಇದು 29 ಇದು? ಹಾಂ, 29 ಸೈಜು. ಓಕೆ. 25,500 ಏನೋ ಇದೆ ಸರ್ MRP. ಇದು ಡಿಸ್ಕೌಂಟ್ ಮಾಡ್ಕೊಳ್ಳೋಣ. ರಿಟರ್ನ್ ಬೆಸ್ಟ್ ಆಫ್ ರಿಟರ್ನ್. ಮೇನ್ ಅಟ್ರಾಕ್ಷನ್ ಅಂದರೆ ಟೈರ್ಸ್, ಮ್ಯಾಕ್ಸಿಸ್ ಟೈರ್ಸ್ ಬರುತ್ತೆ. ಟೈರ್ ಕಾಸ್ಟ್ ಅರೌಂಡ್ 2,800 ಆ ಸಮಥಿಂಗ್ ಬರುತ್ತೆ. ಓಕೆ. ಬರೀ ಟೈರ್ ಪ್ರೈಸ್ ಏನು. ಗೇರ್ ಅಲ್ಲ ಸರ್? ಹಾಂ, ಗೇರಲ್ಲಿ. ಹಾಂ, ಟಾಟಾ ಟೊರಾಕ್ ಇದೆ, 91 ನೈಟ್ ಹಾಕಿದೆ. ಬನ್ನಿ ತೋರಿಸ್ತೀನಿ ನೋಡಿ. ಇದ್ರದ್ದೆಲ್ಲ ವೆಯ್ಟ್ ಹೆಂಗಿದೆ 91? ಅದು ಸ್ಟೀಲ್ ಫ್ರೇಮ್ ಸರ್. ಅದು ಸೊ ವೆಯ್ಟ್ ಬರುತ್ತಲ್ವ? ಅದು ಸ್ಟೀಲ್ ಫ್ರೇಮ್. ಇದು ಲೂಸಿಫೈರ್ ಎಲೆಂಟ್ ಇದೆ, ವಿತ್ ಗೇರ್ ಸಿಗುತ್ತೆ ಇದರಲ್ಲಿ. ಓಕೆನಾ? 29 ಸೈಜಲ್ಲಿ ಸಿಗುತ್ತೆ. ಟಾಟಾ ಕಾಂಟೆನೋ ಟೊರಾಕ್ ಇದೆ. ಓಕೆನಾ? 91. ಸೊ ಇದೇನು ಫ್ರೇಮ್ ಸರ್? ಇದು ಅಲಾಯ್. ಅಲಾಯಾ? ಫುಲ್ಲಿ ಅಲಾಯ್. ಓಕೆನಾ? ಸ್ನೋ 91 ಒಂದಿದೆ, ಮತ್ತು ಇನ್ನೊಂದು ಇದು 91 ಇದೊಂದಿದೆ 91. ಇದು ಸ್ಟೀಲ್. 91? ಹಾಂ, ಇದು ಸ್ಟೀಲ್ ಫ್ರೇಮ್ ಸ್ಟ್ರೈಡರು. ಇದು ರಾವೇಜ್ ಇದೆ, 91 ನೈಟ್ ಹಾಕಿದೆ, ಟೊರಾಕ್ ಇದೆ. ಇಷ್ಟು ಮಾಡಲ್ ಇದೆ ಸರ್. ಇನ್ಕವೇಟಸ್ ಇದೆ 91. ಅಲ್ಲಿ ನೋಡೋದಲ್ಲ ಬ್ಲೂ, ಅದರಲ್ಲಿ ಇನ್ನೊಂದು ಕಲರ್ ಆಪ್ಷನ್. ಇದು ಲೂಸಿಫರ್ದು ಏನಿದೆ ಕಾಸ್ಟು? ಸರ್ ಅದು 23 ಏನೋ ಇದೆ. 7 ಸ್ಪೀಡ್ ಗೇರ್ಸ್ ಬರುತ್ತೆ ಇದರಲ್ಲಿ. ಓಕೆ. ಫ್ರೇಮ್ ಸೈಜ್ ಬಂದುಬಿಟ್ಟು 17.5 ಇಂಚಸ್ ಇದೆ. ವೀಲ್ ಸೈಜ್ ಬಂದುಬಿಟ್ಟು 29 ಇದೆ ಸರ್. ಇದ್ರದಲ್ವಾ ಲೂಸಿಫರ್? ಅದ್ರದ್ದು 8 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ರೇರ್. ಇದು ಬಂದುಬಿಟ್ಟು ನಿಮಗೆ ಹೈಬ್ರಿಡ್. ಇದು ಹೈಬ್ರಿಡ್, ಫೋಲ್ಡಬಲ್ ಹೈಬ್ರಿಡ್ ಆನ್ ಬ್ಯಾಕ್. ಫೋಲ್ಡಬಲ್ ಅದು? ಹೌದು ಸರ್. ಇನ್ನೊಂದಿದೆ ನೋಡಿ, 29 ಕಲ್ಟ್ ಸ್ಪೋರ್ಟ್ಸ್ ಕಾರ. ಓಕೆ. ಕಾರ ಸರ್. ಇದು 2 ಫೋಲ್ಡಬಲ್ಲ ಅದು ಬಂತಿದ್ದು? ಇವು 3 ಫೋಲ್ಡಬಲ್ ಸರ್. ಓಕೆ. 3 ಸೇಮ್ ಬ್ರ್ಯಾಂಡ್ ಅದು? ಹಾಂ ಸರ್. ಇದು ಬಂದುಬಿಟ್ಟು ನಿಮಗೆ 23 ಏನೋ ಇದೆ. ಓಕೆ. ಓಕೆನಾ? ಹೈಬ್ರಿಡು. ಇದು ಬಂದುಬಿಟ್ಟು 14.5 ಏನೋ ಇದೆ ಸರ್.